ಈ BL ಸಂತೋಷ್ ಅನ್ನೋ ವ್ಯಕ್ತಿ ಅದೇ BJP ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ಒಂದು ಕಾಲದಲ್ಲಿ RSSನ ಲೀಡರ್. ಈತ ಸಿಕ್ಕಾಪಟ್ಟೆ ಟ್ರೋಲ್ ಆಗಿದ್ದಾರೆ. ನಿನ್ನೆಯಿಂದ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಅವರ ಒಂದು ಮಾತನ್ನು ಇಟ್ಕೊಂಡು ಜನ ನಗ್ತಾ ಇದ್ದಾರೆ. ಈ ಸಾವರ್ಕರ್ ಬಗ್ಗೆ ಒಂದು ಕಾರ್ಯಕ್ರಮದಲ್ಲಿ ಅವರು ಹೇಳಿರೋ ಈ ಮಾತನ್ನ ನೋಡಿ. ಸಾವರ್ಕರ್ ತೀರ್ಕೊಂಡಾಗ ಸಂಸತ್ನಲ್ಲಿ ಶ್ರದ್ಧಾಂಜಲಿ ಅರ್ಪಿಸಬೇಕು ಅಂತ ಕಾಂಗ್ರೆಸ್ನ ಮುಖಂಡರೇ ಹೇಳಿದ್ರೆ, ಜವಾಹರ್ಲಾಲ್ ನೆಹರು ನೇತೃತ್ವ ಸರ್ಕಾರ ಹೇಳುತ್ತೆ ಅವರು ಈ ಮನೆಯ ಈ ಹೌಸ್ನ ಸದಸ್ಯರಲ್ಲ, ಹಾಗಾಗಿ ನಾವಿಲ್ಲಿ ಶ್ರದ್ಧಾಂಜಲಿ ಅರ್ಪಿಸಲ್ಲ ಅಂತ. ಕೇಳಿಸ್ಕೊಂಡ್ರಲ್ಲ, ಸಾವರ್ಕರ್ ಸತ್ತಾಗ ನೆಹರು ಅವರ ಶ್ರದ್ಧಾಂಜಲಿಗೆ ಅವರಿಗೆ ಅವರ ಸತ್ತ ಮೇಲೆ ಅವರಿಗೆ ಒಳ್ಳೆ ರೀತಿಯಿಂದ ಶ್ರದ್ಧಾಂಜಲಿ ಮಾಡಲಿಕ್ಕೆ ಬಿಡಲಿಲ್ಲಂತೆ ಪಾರ್ಲಿಮೆಂಟಲ್ಲಿ. ಯಾಕೆ ಈ ಮಾತು ಬಹಳ ಟ್ರೋಲ್ ಆಗ್ತಿದೆ ಅಂತ ಹೇಳಿದರೆ, ಸಾವರ್ಕರ್ ಸತ್ತಾಗ ನೆಹರು ಇರಲೇ ಇಲ್ಲ. ಅಂದರೆ ಈ ಸಂತೋಷ್ ಜಿ ಅಥವಾ BL ಸಂತೋಷ್ ಹೇಳಿದ ಮಾತೇನಾದರೂ ನಿಜ ಆಗಬೇಕಂದ್ರೆ 1964ರಲ್ಲಿ ಸತ್ತೋಗಿದ್ದಂತಹ ನೆಹರು ಅವರು ಮತ್ತೆ ಹುಟ್ಟು ಬರಬೇಕು. ಯಾವಾಗ ಸಾವರ್ಕರ್ 2 ವರ್ಷ ಆದಮೇಲೆ ಸಾವರ್ಕರ್ ಸಾಯ್ತಲ್ಲ ಆವಾಗ. ಇಲ್ಲ ಅಂತ ಹೇಳಿದ್ರೆ ಅವ್ರದ್ದು ಯಾವುದಾದ್ರು ಭೂತ ಪ್ರೇತನೋ ಬಂದು ಪಾರ್ಲಿಮೆಂಟಲ್ಲಿ ಕೂತ್ಕೊಂಡು ನೋಡಿ ಯಾವ ಕಾರಣಕ್ಕೂ ಈ ಸಾವರ್ಕರನ್ನ ಒಂದು ಶ್ರದ್ಧಾಂಜಲಿ ನಾವು ಮಾಡಬಾರ್ದು ಅಂತ ಹೇಳಬೇಕು. ಯಾವುದು? ನೆಹರು ಅವರ ಭೂತ ಪ್ರೇತ. ಅದಾಗಲಿಲ್ಲ ಅಂತ ಹೇಳಿದ್ರೆ ಈ BL ಸಂತೋಷ್ ಹೇಳಿದ್ದು ನಿಜ ಆಗಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಈಗ ಈ ಚಕ್ರವರ್ತಿ ಸೂಲಿಬೆಲೆ ಹೇಳಿದ್ದು ಸುಳ್ಳನ್ನೇ ಕೇಳಿ ಕೇಳಿ ನಮಗೆ ಸಾಕಾಯಿತು, ಕಿವಿ ಎಲ್ಲ ತೂತಾಗ್ತಾ ಇತ್ತು. ಈಗ ನೋಡಿ, ಈ BL ಸಂತೋಷ್ ಮತ್ತೊಬ್ಬ ಪುಂಗ್ಲಿಯಾಗಿ ಅವ್ರ ಜೊತೆ ಸೇರ್ಕೊಂಡಿದ್ದಾರೆ. ಅಲ್ಲ, ಇವರಿಗೆ ಯಾವ ವಿಷಯದಲ್ಲಿ ಸುಳ್ಳು ಹೇಳಕ್ ಬರೋದಿಲ್ಲ ಅಂಥೇಳಿ ಒಂದ್ಸರಿ ಯೋಚನೆ ಆಗುತ್ತೆ. ಸಾವರ್ಕರ್ ಬಗ್ಗೆ ಸುಳ್ಳು ಹೇಳ್ತಾರೆ, ಗಾಂಧೀಜಿ ಬಗ್ಗೆ ಹೇಳ್ತಾರೆ, ನೆಹರು ಬಗ್ಗೆ ಸುಳ್ಳು ಹೇಳ್ತಾರೆ, ಭಾರತ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಇವರು ಸುಳ್ಳುಗಳ ಪುಂಖಾನುಪುಂಖವಾಗಿ ಸುಳ್ಳುಗಳನ್ನು ಹೇಳ್ತಾರೆ, ನಮ್ಮ ಪ್ರಾಚೀನ ಭಾರತದ ಇತಿಹಾಸದ ಬಗ್ಗೆ ಸುಳ್ಳು ಹೇಳ್ತಾರೆ, ಸಿಂಧೂ ನಾಗರಿಕತೆ ಬಗ್ಗೆ ಸುಳ್ಳು ಹೇಳ್ತಾರೆ, ಸರಸ್ವತಿ ನದಿ ಬಗ್ಗೆ ಸುಳ್ಳು ಹೇಳ್ತಾರೆ, ಹಿಂದೂ ಧರ್ಮದ ಬಗ್ಗೆ ಸುಳ್ಳು ಹೇಳ್ತಾರೆ, ಮುಸ್ಲಿಮರ ಬಗ್ಗೆ ಸುಳ್ಳು ಹೇಳ್ತಾರೆ, ಕ್ರಿಶ್ಚಿಯಾನಿಟಿ ಬಗ್ಗೆ ಸುಳ್ಳು ಹೇಳ್ತಾರೆ, ಅಯೋಧ್ಯೆ ಬಗ್ಗೆ ಸುಳ್ಳು ಹೇಳ್ತಾರೆ, ರಾಮನ ಬಗ್ಗೆನೂ ಸುಳ್ಳು ಹೇಳ್ತಾರೆ. ಇವರು ಸುಳ್ಳು ಹೇಳದೇ ಇರುವಂತಹ ವಿಷಯಗಳೇ ಇಲ್ಲ. ಹಾಗಾಗಿ ಬಹುಶಃ ಈ ಸಂಘ ಪರಿವಾರದವರನ್ನ ಅಥವಾ ಈ BJP ಸೋಕಾಲ್ಡ್ ಲೀಡರ್ಗಳನ್ನು ಸುಳ್ಳು ಹೇಳೋದ್ರಲ್ಲಿ ಮೀರಿಸೋದಕ್ಕೆ ಸಾಧ್ಯನೇ ಇಲ್ಲ. ನೋಡ್ರಿ, ಈ BL ಸಂತೋಷ್ ಅದು ಎಷ್ಟು ಅದ್ಭುತವಾಗಿ ಯಾರಾದರೂ ಎದುರುಗಡೆ ಕುತ್ಕೊಂಡು ಕೇಳಿದ್ರೆ ವಾ ವಾ ಅನ್ಬೇಕು. ಅಷ್ಟು ಒಂದು ಅದ್ಭುತವಾಗಿ ಅದನ್ನ ನಿಜವಾಗಿಯೂ ಕಣ್ಣಿಗೆ ಕಟ್ಟಿದ ಹಾಗೆಯೇ ಸುಳ್ಳು ಹೇಳೋದ್ರಲ್ಲಿ ಬಹಳ ನಿಸ್ಸೀಮ್ರಿ ಇವರು. ಈಗ ಇದೇ ವಿಡಿಯೋದಲ್ಲಿ ಇನ್ನೊಂದು ಮಾತು ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಬಂದಾಗ ನಮ್ಮ ನಾವು ಸ್ವಾತಂತ್ರ್ಯ ಬಂದಾಗ ಬ್ರಿಟಿಷ್ನ ಪ್ರಧಾನಮಂತ್ರಿ ಏನಿದ್ದಾನೆ ಆತ ಭಾರತಕ್ಕೆ ಯಾಕೆ ಸ್ವಾತಂತ್ರ್ಯ ಕೊಟ್ಟು ಅಂತ ಹೇಳೋದಕ್ಕೆ ಆತ 2 ಕಾರಣ ಹೇಳ್ತಾನೆ. ಒಂದು ಸಶಸ್ತ್ರ ದಂಗೆ, ಆರ್ಮ್ಡ್ ಫೋರ್ಸಸ್ ಮ್ಯೂಟಿನಿ, ಸಶಸ್ತ್ರ ದಂಗೆ. 2ನೇದು ರಾಯಲ್ ನೇವಿಯಲ್ಲಿದ್ದಂಥ ಅನೇಕ ಸಮಸ್ಯೆಗಳು. ಈ ಕಾರಣಕ್ಕೆ ನಮಗಿನ್ನು ತಡ್ಕೊಳಕ್ಕಾಗಲ್ಲ ಅಂತ ಕೊಟ್ಟು. ಈ ಸಶಸ್ತ್ರ ಸಂಘರ್ಷಕ್ಕೆ ಯಾರಾದರೂ ಕಾರಣರಿದ್ರೆ ಅದಕ್ಕೆ ಮೊದಲನೇ ಕಾರಣ ನೇತಾಜಿ ಸುಭಾಷ್ ಚಂದ್ರ ಬೋಸ್, 2ನೇ ಕಾರಣ ಸಾವರ್ಕರ್. ಸೊ ಇದರಲ್ಲಿ ಅವ್ರು ಏನು ಹೇಳ್ತಿದ್ದಾರೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ರಲ್ಲಿ ಮಹಾತ್ಮ ಗಾಂಧಿ ಅವರ ಪಾತ್ರ ಆಗಲಿ ಅಥವಾ ಅವತ್ತಿನ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಾತ್ರ ಆಗಲಿ ಏನೂ ಇಲ್ಲ. ಆದರೆ ಈ ಸಶಸ್ತ್ರ ಹೋರಾಟದಲ್ಲಿ, ಅದರಲ್ಲೂ ಕೂಡ ಸುಭಾಷ್ ಚಂದ್ರ ಬೋಸ್ ಅಂತವರು ಮಾಡಿರುವ ಒಂದು ಹೋರಾಟದಲ್ಲಿ, ರಾಯಲ್ ಇಂಡಿಯನ್ ನೇವಿ ಬಂಡಾಯದಲ್ಲಿ ಕಾರಣ ಇದೆ ಅಂಥೇಳಿ. ಸ್ನೇಹಿತರೆ, ಇಲ್ಲೊಂದು ಟ್ವಿಸ್ಟ್ ಇದೆ. ಈಗ ಇವ್ರು ಹೇಳಿದ್ರಲ್ಲ, ಸುಭಾಷ್ ಚಂದ್ರ ಬೋಸ್ ಮತ್ತೆ ರಾಯಲ್ ಇಂಡಿಯನ್ ನೇವಿ ಅಂಥೇಳಿ. ಈ ಸಾವರ್ಕರ್ ವಾದಿಗಳಿಗೆ ಅಥವಾ ಸೋಕಾಲ್ಡ್ ಹಿಂದುತ್ವವಾದಿಗಳಿಗೆ, ಅವ್ರಿಗೆ ಹಿಂದೂ ಬಗ್ಗೆ ಅವ್ರಿಗೆ ಹಿಂದೂ ಧರ್ಮದ ಬಗ್ಗೆ ಯಾವ ಕಾಳಜಿನೂ ಪ್ರೀತಿನೂ ಇಲ್ಲ, ಆದರೆ ತಮ್ಮದು ಹಿಂದುತ್ವ ಅಂತ ಹೇಳ್ಕೊಳ್ತಾರೆ. ಹಾಗಾಗಿ ಈ ಸೋಕಾಲ್ಡ್ ಹಿಂದುತ್ವವಾದಿಗಳಿಗೆ ನಿಜವಾಗಿಯೂ ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ, ಅವರ ಹೆಸರನ್ನು ಹೇಳುವ ನೈತಿಕ ಹಕ್ಕು ಕೂಡ ಇಲ್ಲ ಅಂತ ಹೇಳಬೇಕು. ಯಾಕೆ ಗೊತ್ತಾ? ಯಾವಾಗ ಏನು ಇಲ್ಲಿ ಹೇಳ್ತಾರಲ್ಲ, ಸುಭಾಷ್ ಚಂದ್ರ ಬೋಸ್ ಸಶಸ್ತ್ರ ಹೋರಾಟವನ್ನ ಮಾಡಿದ್ರು ಅಂತ. ಹೌದು, ಜಪಾನ್ನಿಂದ 1942 ಅಂದ್ರೆ ಈ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಟೈಮಲ್ಲಿ ಅವರು ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರು ದೊಡ್ಡ ಸೈನ್ಯವನ್ನ, ಆಜಾದ್ ಹಿಂದ್ ಸೈನ್ಯವನ್ನ ಕಟ್ಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಬರ್ತಾರೆ ಇಂಫಾಲ್ ಕಡೆಯಿಂದ. ಆ ಸಂದರ್ಭದಲ್ಲಿ ಇದೇ ಸಾವರ್ಕರ್, ಇವರು ಪೂಜೆ ಮಾಡುವ ಸಾವರ್ಕರ್ ಕೊಟ್ಟಿದ್ದ ಕರೆ ಏನು ಗೊತ್ತಾ? ನಾವೀಗ ಅಂದ್ರೆ ಅವರು ಹಿಂದೂ ಮಹಾಸಭಾದ ಲೀಡರ್ ಆಗಿದ್ರು. ಹಿಂದೂ ಮಹಾಸಭಾದ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಬ್ರಿಟಿಷ್ ಸೈನ್ಯ ಸೇರ್ಕೊಳ್ಳಿ, ನಾವು ಹಿಂದೂ ಮಹಾಸಭಾವನ್ನ ಮಿಲಿಟರೈಸೇಷನ್ ಮಾಡಬೇಕು, ಅದರಲ್ಲಿ ನಾವು ಸೈನಿಕ ತರಬೇತಿಯನ್ನ ಪಡ್ಕೋಬೇಕು. ಹಾಗಾಗಿ ಪ್ರತಿಯೊಬ್ಬ ಕಾರ್ಯಕರ್ತರು ಹೋಗಿ ಬ್ರಿಟಿಷ್ ಸೈನ್ಯ ಸೇರ್ಕೊಳ್ಳಿ, ಬ್ರಿಟಿಷ್ ಮಿಲಿಟರಿ ಸೇರ್ಕೊಳ್ಳಿ ಅಂತೇಳಿ ಕರೆ ಕೊಡ್ತಾರೆ ಇದೇ ಸಾವರ್ಕರ್.
ನಿಮ್ಗೆ ಆಶ್ಚರ್ಯ ಆಗ್ಬೋದು, ಬಟ್ ಇದನ್ನ ನೀವು ಯಾರಾದರೂ ಕೂಡ ಪರೀಕ್ಷೆ ಮಾಡ್ಬೋದು. ಸಾವರ್ಕರ್ ಅವರ ಸಮಗ್ರ ಸಂಪುಟಗಳು ಆನ್ಲೈನಲ್ಲಿ ಸಿಗುತ್ತೆ, ನೋಡಿ ಅದರ ಒಂದು ಪುಟವನ್ನ ಇಲ್ಲಿ ತೋರಿಸ್ತಾ ಇದ್ದೀವಿ. ನೋಡಿ, ಅವ್ರು ಹೇಳುವ ಮಾತು ಹೀಗಿದೆ: ನಾವು ಹಿಂದೂ ಮಹಾಸಭಾದವರು ಬ್ರಿಟಿಷ್ ಸರ್ಕಾರಕ್ಕೆ ಗರಿಷ್ಠ ಪ್ರಮಾಣದಲ್ಲಿ ಸೇನಾ ಸಹಾಯ ಮಾಡಿದರೆ ಅದು ಹಿಂದುತ್ವಕ್ಕೆ ಸಲ್ಲಿಸುವ ಮಹಾಸೇವೆಯಾಗುತ್ತದೆ. ಸೊ ಅಂದರೆ ಯಾವ ಸುಭಾಷ್ ಚಂದ್ರ ಬೋಸ್ ಅವರು ತಮ್ಮ ಸೈನ್ಯ ಕಟ್ಕೊಂಡು ಆ ಕಡೆಯಿಂದ ಬರ್ತಾ ಇದ್ರು, ಅವರ ವಿರುದ್ಧವೇ ನೀವು ಬ್ರಿಟಿಷ್ ಸೈನ್ಯ ಸೇರ್ಕೊಂಡು ಹೋರಾಟ ಮಾಡಿ ಅಂತ ಹೇಳಿ ಕರೆ ಕೊಟ್ಟಿದ್ದು ಇದೇ ಪುಣ್ಯಾತ್ಮ ಸಾವರ್ಕರ್. ಮತ್ತೆ 1941ನಲ್ಲಿ ಇದೇ ಸುಭಾಷ್ ಚಂದ್ರ ಬೋಸ್ ಅವರು ಈ ಸಾವರ್ಕರ್ ಮತ್ತೆ ಮೊಹಮ್ಮದ್ ಅಲಿ ಜಿನ್ನಾ ಇಬ್ಬರನ್ನೂ ಕೂಡ ಟೀಕೆ ಮಾಡಿರುವಂತಹ ಒಂದು ದಾಖಲೆ ಇದೆ. ಅವರು ಜಪಾನ್ನಿಂದ ಆಕಾಶವಾಣಿಯಲ್ಲಿ ಮಾತಾಡ್ತಾರೆ, ನೀವು ಬ್ರಿಟಿಷ್ ಜೊತೆಗೆ ಸೇರ್ಕೊಂಡು ಅವರಿಗೆ ಸೇವೆ ಸಲ್ಲಿಸೋದನ್ನ ಬಿಡಿ ಅನ್ನೋ ಕಿವಿ ಮಾತನ್ನ ಸುಭಾಷ್ ಚಂದ್ರ ಬೋಸ್ ಅವರು ಹೇಳಿರ್ತಾರೆ. ಅಂದ್ರೆ ಸುಭಾಷ್ ಚಂದ್ರ ಬೋಸ್ಗೆ ಈ ಸಾವರ್ಕರ್ ಬ್ರಿಟಿಷರ ಬೂಟು ನೆಕ್ಕುವ ಗುಲಾಮ ಅನ್ನೋದು ಗೊತ್ತಿರತ್ತೆ. ಯಾಕಂದ್ರೆ ಇದೇ ಸಾವರ್ಕರು ಮೊಹಮ್ಮದ್ ಅಲಿ ಜಿನ್ನಾ ಜೊತೆಗೆ ಸೇರ್ಕೊಂಡು ಒಂದು ಸಮ್ಮಿಶ್ರ ಸರ್ಕಾರವನ್ನ ವಾಯುವ್ಯ ಗಡಿ ಪ್ರಾಂತದಲ್ಲಿ ಮಾಡ್ಕೊಂಡಿರ್ತಾರೆ. ಆವಾಗ ಈ ಸಮ್ಮಿಶ್ರ ಸರ್ಕಾರದಿಂದನೇ ಈ ದೇಶವನ್ನ ಡಿವೈಡ್ ಮಾಡಬೇಕು, ಭಾರತ ಪಾಕಿಸ್ತಾನ ಅಂತ ಎರಡು ಆಗ್ಬೇಕು ಅಂತ ಹೇಳಿ ಮೊದಲ ಒಂದು ನಿರ್ಣಯ ಆಗೋದು ಇದೇ ಸಮ್ಮಿಶ್ರ ಸರ್ಕಾರದಲ್ಲಿ, ಸಾವರ್ಕರ್ ಜಿನ್ನಾ ಸೇರ್ಕೊಂಡು. ಸೊ ಹಾಗೆ ಇತಿಹಾಸ ನೋಡಿದ್ರೆ ಇವ್ರಿಗೆ ವಿರುದ್ಧವಾಗಿನೇ ಇದೆ. ಮತ್ತೆ ಇವರು ಯಾವ ರೀತಿಯಲ್ಲಿ ಬ್ರಿಟಿಷರ ಗುಲಾಮರಾಗಿದ್ರು ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಸೊ ಈ BL ಸಂತೋಷ್ ಅಂತವರು ಎಷ್ಟೆಲ್ಲ ಸುಳ್ಳುಗಳನ್ನ ಪುಂಗಿದ್ರು ಕೂಡ ಮತ್ತೆ ಮತ್ತೆ ಸತ್ಯ ರಾಚ್ತಾ ಇರುತ್ತೆ. ಯಾಕಂದ್ರೆ ಇವತ್ತು ಸತ್ಯವನ್ನ ಮುಚ್ಚಿಡೋಕ್ಕಾಗೋದಿಲ್ಲ.